ಸೊ ಇವತ್ತು ಮೊದಲನೇ ಡ್ಯೂಟಿನ ಪಿಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ರಾಯಲ್ ಮೀನಾಕ್ಷಿ ಮಾಲ್ಗೆ ಡ್ರಾಪ್ ಇದೆ. ಆ್ಯಂಡ್ ನಾನು ಇವಾಗ ಎಕ್ಸಾಕ್ಟಾಗಿ ಹೊಂಗಸಂದ್ರ 9th ಮೇನ್ ರೋಡಲ್ಲಿ ಇದ್ದೀನಿ. ಸೊ ಇಲ್ಲಿಂದ ರಾಯಲ್ ಮೀನಾಕ್ಷಿ ಮಾಲ್ಗೆ ಡ್ರಾಪ್ ಇದೆ. ಸೊ ಕಸ್ಟಮರ್ನ ಹೋಗಿ ಪಿಕ್ ಮಾಡೋಣ ಬನ್ನಿ. ಮೊದಲನೇ ಕಸ್ಟಮರ್ ಮೊದಲನೇ ಡ್ಯೂಟಿ ಕಂಪ್ಲೀಟ್ ಆಗಿದೆ. ಎರಡನೇ ಡ್ಯೂಟಿಗೆ ನೋಡ್ತಾ ಇದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಯಾವ್ದು ಬರುತ್ತೆ ಅಂತ. ಹೊಂಗಸಂದ್ರ ಏರಿಯಾ ನರವಟ ರೋಡು, ಸ್ಕೋಲ ಹಳ್ಳಿ, ಅದು ಗೊತ್ತಿಲ್ಲದಿರೋ ಏರಿಯಾ ಎಲ್ಲ ಬರ್ತದೆ. ಸೊ ಗೈಸ್, ಇವಾಗ ಫೈನಲಿ ಮತ್ತೊಂದು ಆರ್ಡರ್ನ ಪಿಕ್ ಮಾಡಿದ್ದೀನಿ. ಇದು ಸ್ಟ್ರೈಟ್ ಟು ಮೆಜೆಸ್ಟಿಕ್ ಇದೆ. ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಟ್ಟೋಣ, ಅದಕ್ಕೆ ಹಾಕೊಂಡಿದ್ದೀನಿ. ಇಲ್ಲಾಂದ್ರೆ ಆ ಕಡೆ ಎಲ್ಲ ಹೋಗೋನಲ್ಲ ನಾನು. ಸೊ ಸ್ವಲ್ಪ ಅಮೌಂಟ್ ಜಾಸ್ತಿ ಇದೆ, ಅದೊಂದೇ ಕಾರಣಕ್ಕೆ ಹೋಗ್ತಾ ಇದ್ದೀನಿ. ಕಸ್ಟಮರ್ ಆರ್ ಕಮಿಂಗ್. ಸಿಕ್ಕಾಪಟ್ಟೆ ಜಾಮ್ ಆಗಿದೆ ಮೆಜೆಸ್ಟಿಕ್ ರೋಡು. ಸಿಗ್ನಲ್ ಬಿಟ್ಟಿದ್ದಾರೆ, ಹೋಗ್ತಾ ಇದ್ದೀವಿ. ಫೈನಲಿ ಮೆಜೆಸ್ಟಿಕ್ಗೆ ರೀಚ್ ಆಗಿದ್ದೀವಿ. ಮೂರನೇ ಡ್ಯೂಟಿ ಬಿದ್ದಿದೆ. ಎಲ್ಲಿಗೆ ಅಂತ ಹೇಳಿದ್ರೆ ಆಡುಗೋಡಿಗೆ, ಮೆಜೆಸ್ಟಿಕ್. ಸೊ ಬಸ್ ಸ್ಟ್ಯಾಂಡಿಂದ ಬಿದ್ದಿದೆ. ನಾವು ರೈಲ್ವೆ ಸ್ಟೇಷನ್ ಹತ್ರ ಇದ್ವಿ, ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಪಿಕ್ ಮಾಡೋಣ ಬನ್ನಿ ಬೇಗ. ಸಿಗ್ನಲ್ ಬೇರೆ ಹಾಕ್ಬಿಟ್ಟಿದ್ದಾರೆ. ನಾವಿವಾಗ ಸುಮಾಕನ್ನ ಪಿಕ್ ಮಾಡಬೇಕು. ಯಾರೋ ಗೊತ್ತಾಗುತ್ತಿಲ್ಲ. ಕಾಲ್ ಮಾಡಿದ್ದೀನಿ. ಊಬರ್ ಆಡ್ಗೋಡಿಗೆ. ಹಾ, ಲಕ್ಷಂದ್ರ ಬನ್ನಿ. ಓಕೆ, ಕಸ್ಟಮರ್ ಇಲ್ಲೇ ಇದ್ದಾರೆ. ಗೊತ್ತಿಲ್ಲ ಅಣ್ಣ, ಬಂತು ಹಾಕೊಂಡೆ. ಏನೋ ಗೊತ್ತಿಲ್ಲ ಅಣ್ಣ, ನೋಡ್ಲಿಲ್ಲ, ಹಾಕೊಂಡೆ ಅಷ್ಟೇನೆ. ಓಕೆ ಮೇಡಮ್, ಕೊಡಿ ಮೇಡಮ್. ಮಾಡಿದೆ. ಇನ್ನೊಂದು ಡ್ಯೂಟಿ ಬಿದ್ದಿದೆ ಮತ್ತೆ ದೇವರ ಚಿಕ್ಕನಳ್ಳಿಗೆ. ಪಿಕಪ್ ಲೊಕೇಶನ್ 1.8 ಇತ್ತು. ಆದ್ರೂ ಪರವಾಗಿಲ್ಲ ಅಂತ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಏನೊಂದು 500 ಮೀಟರ್ಸ್ ಅಲ್ಲಿ ಇದೆ ಪಿಕಪ್ಪು. ಬನ್ನಿ ಪಿಕ್ ಮಾಡೋಣ. ಮೇನ್ ರೋಡಲ್ಲೇ ಇರಿ ಅಂತ ಹೇಳಿದೆ. ಪ್ರಾಪರ್ ಲೊಕೇಶನ್ ಗೊತ್ತಿಲ್ಲ. ಇಲ್ಲೆಲ್ಲೋ ರೇಡಿಯೋ ಮಿರ್ಚಿ ಆಫೀಸ್ ಅಂತೆ. ವೇರ್ ಇಟ್ ಈಸ್ ಎಕ್ಸಾಕ್ಟ್ಲಿ ಐ ಡೋಂಟ್ ನೋ. ಥಾಟ್ ಇದೇ ಇರಬಹುದಾ? ಯಾ ದಿಸ್ ಇಸ್ ಓನ್ಲಿ. ಮೇಡಮ್ ವೆಯ್ಟ್ ಮಾಡ್ತಿದ್ದಾರೆ, ಬನ್ನಿ ಪಿಕ್ ಮಾಡುವ.